ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ 3 ಅಪ್ಡೇಟ್ ಬಂದಿದೆಯಂತೆ. ಅಪ್ಡೇಟ್ ಬಗ್ಗೆ ಮಾಡ್ತಿದಿರೋದು ವಿಡಿಯೋ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಏನು ಆ 3 ಅಪ್ಡೇಟ್ ಯೂಸ್ಫುಲ್ ಇದೆಯಾ ಇಲ್ವಾ, ನಮಗೆ ಏನೇನು ಚೇಂಜಸ್ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ ಅಂತ ಈ ಅಪ್ಡೇಟ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಬನ್ನಿ ಏನು ಅಪ್ಡೇಟ್ ಅಂತ ಬರುತ್ತೆ. ಏನ್ ಬರುತ್ತೆ 3 ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ. ಈಗ 3 ಅಪ್ಡೇಟ್ ಬಂದಿದ್ದಿಲ್ಲ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಲೈವ್ ಲಿಮಿಟ್ ಅಂತ ಹೇಳಿದ್ನಲ್ಲ, ಇಷ್ಟೇ ಲೈವ್ ಮಾಡಬೇಕು ಅಂತ ಪರ್ ಡೇಗೆ. ಎಷ್ಟು ಅಂತಂದ್ರೆ 10 ಲೈವ್ ಮಾಡ್ಬೇಕಂತ. 10 ಲೈವ್ ಮೇಲೆ ಮಾಡಬಾರ್ದು. ಓಕೆ ಅಂದ್ರೆ ದಿನಕ್ಕೆ ಈಗ ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್, ಕೆಲವರು 5 ಅವರ್, 5 ಲೈವ್, 10 ಲೈವ್ ಹಂಗ್ ಮಾಡ್ತಾರೆ. 10 ಮೇಲೆ ಕಂಟಿನ್ಯೂಸ್ ಆಗಿ ಆ ರೀತಿ ಮಾಡ್ಬಾರ್ದು. 10 ಲೈವ್ ಮೇಲೆ ಮಾಡಂಗಿಲ್ಲ ದಿನಕ್ಕೆ. ಈಗ ಹೆಂಗೆ ಒಂದ್ ದಿನಕ್ಕೆ 3 ವಿಡಿಯೋ ಮೇಲೆ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಹೋಗಲ್ಲ, ಹಂಗ್ ನಿಮ್ದು 10 ವಿಡಿಯೋ ಲೈವ್ ಮೇಲೆ ಮಾಡಂಗಿಲ್ಲ ಯೂಟ್ಯೂಬ್ ಹೇಳಿರೋದಲ್ವಾ. ಓಕೆ ಇದು ಮೊದಲನೇ ಅಪ್ಡೇಟ್ ಆಯ್ತು, ಗೊತ್ತಾಯ್ತಲ್ವಾ. ಒಂದ್ ದಿವಸಕ್ಕೆ ಎಷ್ಟು ಲೈವ್ ಮಾಡ್ಬೇಕು ಯಾರು ಹೇಳಿಲ್ಲ ಅಲ್ವಾ. ನೋಡಿ ಈ ಚಾನಲ್ ಮುಖಾಂತರ ನಿಮ್ಗೆ ಗೊತ್ತಾಗಿರುತ್ತೆ. 10 ಲೈವ್ ಮಾಡ್ಬೋದು. ಅಂದ್ರೆ ದಿನಕ್ಕೆ ಒಂದೊಂದ್ ಅವರ್ ಅಂತಾನೆ ನೀವು ಇಟ್ಕೊಂಡ್ರು 10 ಲೈವ್ ಬೇಕಾದ್ರೆ ಮಾಡ್ಬೋದು ನೀವು. ಓಕೆನಾ, ಏನು ಡೇಂಜರ್ ಇಲ್ಲ, ಅದ್ರ ಮೇಲೆ ಮಾಡಂಗಿಲ್ಲ. ಓಕೆ ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಬರತ್ತೆ. ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ, ಈಗ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಈಗ ನ್ಯಾನೋ ಬನಾನಾ ತರ್ತಿದ್ರೆ, ಇದರಿಂದ ನಾವು ಅಲ್ಲೇ ಇಮೇಜಸ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ನಾವು ಬೇಗ ಎಡಿಟಿಂಗ್ ಮಾಡಬಹುದು. ಇದೊಂದು ಒಳ್ಳೆ ವಿಷಯ ಪಾಪ. ಯಾರ ಯೂಟ್ಯೂಬ್ ಕ್ರಿಯೇಟ್ ಯೂಸ್ ಮಾಡ್ತಾ ಇದ್ರೆ ಆಪ್ ನ ಎಡಿಟಿಂಗ್ ಮಾಡಕ್ಕೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಮುಖಾಂತರ ಯೂಟ್ಯೂಬ್ ಕ್ರಿಯೇಟ್ ಆಪ್ ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಯೂಟ್ಯೂಬ್ ಐಡಿ ಹಾಕಿ ಬರತ್ ಅಮೌಂಟ್ ಇಷ್ಟು ಪೇ ಮಾಡ್ಬೇಕು ಅಂತ ಬಿಡ್ಬೋದು. ಯಾಕಂದ್ರೆ ತುಂಬಾ ಫೀಚರ್ಸ್ ತರ್ತಾ ಇದಾರೆ. ಓಕೆ ಇದು ಚೆನ್ನಾಗಿದೆ. ಬಟ್ ನನ್ಗೆ ಕೇಳಿದ್ರೆ ಈಗ ಸದ್ಯಕ್ಕೆ ಯೂಟ್ಯೂಬ್ ಕ್ರಿಯೇಟ್ ಆಪ್ ನಲ್ಲಿ ಎಡಿಟ್ ಮಾಡಿ ಆಗ್ತಿರೋರಿಗೆ ಅರ್ನಿಂಗ್ ಕಮ್ಮಿ ಆಗ್ತಿದೆ. ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಲ್ವಾ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀವಿ ನಾವು. ಓಕೆ ಒಂದ್ 10 ಚಾನಲ್ ಜನಗೆ ಅರ್ನಿಂಗ್ ಆಗ್ತಿರ್ಲಿಲ್ಲ, ಅವ್ರ ನಮ್ಮ ಹತ್ರ ಬಂದಿದ್ರು, ಅವ್ರಿಗೆ ಸಜೆಷನ್ ಕೊಟ್ಟಿದೀವಿ. ಇನ್ನು ಬಗ್ಸ್ ಬರ್ತಾ ಇದೆ ಅದರಲ್ಲೆಲ್ಲ. ದಯವಿಟ್ಟು ಜಾಸ್ತಿ ಮಾಡಕ್ ಹೋಗ್ಬೇಡಿ. ಆಡ್ಸ್ಗಳು ಸೂಟೇಬಲ್ ಬರ್ತಾ ಇಲ್ಲ ಅದಕ್ಕೆ. ಓಕೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿ, ಇನ್ನೊಂದು 6 ತಿಂಗಳು ಅಥವಾ 1 ವರ್ಷ ಹೋಗ್ಲಿ, ನಾವೇ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಎಡಿಟಿಂಗ್ ಮಾಡಿ ಅಂತ. ಯಾವಾಗ ನೋಡಿ ಫ್ರೀ ಆಗಿ ಏನೋ ಕೊಟ್ರ ಮೇಲೆ ಅವ್ರಿಗೆ ಲಾಭ ಇರ್ಬೇಕಲ್ವಾ. ಲಾಭ ಇಲ್ದ್ರೆ ಯಾರು ಫ್ರೀ ಆಗಿ ಏನೂ ಕೊಡಲ್ಲ. ಫಸ್ಟ್ ಅವರು ಪ್ರಮೋಷನ್ ಮಾಡ್ಕೊಳಕ್ ಕೊಡ್ತಾ ಇದಾರೆ ಎಲ್ಲ ಅಪ್ಡೇಟ್. ಆಮೇಲೆ ಸ್ವಲ್ಪ ಪ್ರೈಸ್ ಏನೋ ಇಟ್ಟು ಇಯರ್ಗೆ ಇಷ್ಟು ಪೇ ಮಾಡಿ ಅಥವಾ ಮಂತ್ಲಿ ಇಷ್ಟು ಪೇ ಮಾಡಿ ಅಂತ ಕೊಟ್ಮೇಲೆ ಆವಾಗ ಒಂದೇನು ಬಗ್ಸು ಗಿಕ್ಸು ಅವೆಲ್ಲ ಏನಿರಲ್ಲ. ಅವಾಗ ನೀವು ಎಡಿಟ್ ಮಾಡಾಕ್ದಾಗ ನಿಮ್ಗೆ ಅರ್ನಿಂಗ್ ಆಗುತ್ತೆ. ಯಾಕಂದ್ರೆ ಅರ್ನಿಂಗ್ ಚಾನಲ್ ಆನ್ ಮಾಡಿರೋದು ಯಾರ್ದು ಅದರಿಂದ ಎಡಿಟಿಂಗ್ ಮಾಡಿ ಹಾಕೋದು ಅವ್ರಿಗೆ ಆಡ್ಸ್ ಬರ್ತಾ ಇರಲಿಲ್ಲ. ಒಂದು ಬಗ್ಸ್ ಬಂದಿರ್ತಾ ಇತ್ತು ವಿಡಿಯೋದಲ್ಲಿ ಒಳಗೆ ಎಡಿಟಿಂಗ್ ಮಾಡಿದಾಗ ಅದನ್ನ ಆಡ್ನ ಇದ್ ಮಾಡ್ತಾ ಇತ್ತು, ಡಿಸೇಬಲ್ ಮಾಡ್ತಾ ಇತ್ತು. ಇದನ್ನ ಸ್ವತಃ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅವರೇ ಒಪ್ಕೊಂಡಿದ್ರು. ಓಕೆ ಅದನ್ನ ಸರಿ ಮಾಡಿದೀವಿ ಅಂತ ಹೇಳಿದ್ರು. ಇನ್ನೂ ಅದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಓಕೆ ಈಗ ಎರಡನೇ ಅಪ್ಡೇಟ್ ಆಯ್ತಲ್ಲ, ಬನ್ನಿ ಈಗ 3ನೇ ಅಪ್ಡೇಟ್ ಹೋಗೋಣ. ಮೂರನೇ ಅಪ್ಡೇಟ್ ಏನ್ ಬರತ್ತೆ? 3ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದು ಸೂಪರ್ ಡೂಪರ್ ಅಪ್ಡೇಟ್. ಈಗ ನಾವು ಮೆಂಬರ್ಶಿಪ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂತ ಅಂದ್ರೆ, ಉದಾಹರಣೆಗೋಸ್ಕರ 29 ರುಪೀಸ್ ಇತ್ತು, 59 ರುಪೀಸ್ ಮಾಡ್ಬೇಕಂತ ಅಂದ್ರೆ ಡಿಲೀಟ್ ಮಾಡಿ ಮತ್ತೆ ಮಾಡ್ಬೇಕಿತ್ತು. ಇದರಿಂದ ಯಾರ್ಯಾರು ಮೆಂಬರ್ಸ್ ಇದ್ರು, ಈಗ ಫಸ್ಟ್ ಲೆವೆಲ್ ನಂದೇನಿದೆ ಫಸ್ಟ್ ಸಿಲ್ವರ್ ಲೆವೆಲ್ ಈಗ ಅಕಸ್ಮಾತ್ 10 ಜನ ಮೆಂಬರ್ ಇದ್ರು, ಡಿಲೀಟ್ ಮಾಡಿ ಪ್ರೈಸ್ ಚೇಂಜ್ ಮಾಡಿದ್ರೆ 10 ಜನ ಏನಿದೆ ಅಮೌಂಟ್ ಅದು ರೀಫಂಡ್ ಆಗ್ಬಿಡುತ್ತೆ, ನನಗ್ ಬರೋದಿಲ್ಲ. ಇದು ಡಿಸ್ಅಡ್ವಾಂಟೇಜ್. ಈಗ ಏನೋ ನಾವು ಚೇಂಜ್ ಮಾಡ್ಬೋದು. ಈಗ 29 ರೂಪಾಯಿ 59 ರೂಪಾಯಿ ಮಾಡ್ಬೋದು ಅಥವಾ ಹೆಚ್ಚಾಗಿ ಮಾಡ್ಬೋದು. ಇನ್ನು ಆದ್ರೆ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ನಾವೆಷ್ಟು ಕಟ್ಟಿರ್ತೀವಿ, ಫಸ್ಟ್ ಎಷ್ಟು ಜಾಯ್ನ್ ಆಗಿರ್ತೀವಿ ಅಷ್ಟೇ ನಾವು ಹೌದು. ಈಗ ಉದಾಹರಣೆಗೋಸ್ಕರ ಫಸ್ಟ್ 29 ಇತ್ತು, ಚೇಂಜ್ ಮಾಡ್ತೀನಿ 59. 10 ಮೆಂಬರ್ಸ್ ಜಸ್ಟ್ 29 ಅಷ್ಟೇ ಪೇ ಮಾಡೋದು, 59 ಅಲ್ಲ. ಬಿಕಾಸ್ ಫಸ್ಟ್ ಅವ್ರು ಪರ್ಚೇಸ್ ಮಾಡಿ 29. ಓಕೆ ಅಕಸ್ಮಾತ್ ಇನ್ನೂ ಹೊಸ ಮೆಂಬರ್ಸ್ ಬಂದ್ರೆ ಅವರು 59 ಚಾರ್ಜ್ ಆಗುತ್ತೆ. ಈ ತರ. ಮತ್ತೆ ಇನ್ನೊಂದು ಹೊಸ ಕ್ರಿಯೇಟರ್ಸ್ ಗೆ ಇದೊಂದು ಅಪ್ಡೇಟ್ ಬರ್ತಾ ಇರುವಂತ, ಹಳೆ ಕ್ರಿಯೇಟರ್ಸ್ ಗೆಲ್ಲ ಹೊಸ ಕ್ರಿಯೇಟರ್ಸ್ ಗೆ ಏನಾಗ್ತಿದೆ ಅಂತ ಅಂದ್ರೆ, ಅವ್ರವ್ರ ಕಂಟ್ರಿ ಬೇಸಸ್ ಮೇಲೆ ಚೀಪ್ ಪ್ರೈಸ್ ತರ್ತಿದಾರೆ, ಒಳ್ಳೆ ಪ್ರೈಸ್ ತರ್ತಿದಾರಂತೆ. ಈಗ ಉದಾಹರಣೆಗೋಸ್ಕರ ಅಮೆರಿಕಾದಲ್ಲಿ ಇಷ್ಟು ಅಂತ, ಉದಾಹರಣೆಗೋಸ್ಕರ $1 ಇಟ್ಕೊಳ್ಳೋಣ, ನಮ್ಗೆ ಇಲ್ಲಿ ಅದೇ ರೂಪದಲ್ಲಿ ಬರುತ್ತೆ, ಆಲ್ಮೋಸ್ಟ್ ಅಕ್ಯುರೇಟ್, ಆದ್ರೆ ಕಡಿಮೆ ಇನ್ನೂ ಚೀಪ್ ಆಗಿರುತ್ತೆ ಅಂತ ಯೂಟ್ಯೂಬ್ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇದು ಅಪ್ಲೈ ಆಗೋದು ಬೇರೆ ಹೊಸ ಕ್ರಿಯೇಟರ್ಸ್ಗೆ. ಇದೊಂದು ಒಳ್ಳೆ ಅಪ್ಡೇಟ್ ಮಾತ್ರ ಅಂತಾನೆ ಹೇಳ್ಬೋದು. ತುಂಬಾ ಜನ ಏನ್ ಮಾಡ್ತಿದ್ರು, ಏನಾದ್ರು ಅಪ್ಡೇಟ್ ಮಾಡ್ಬೇಕಂತಂದ್ರೆ, ನಾನು ಅಷ್ಟೇ ಒಂದ್ಸತಿ ಅಪ್ಡೇಟ್ ಮಾಡ್ಬೇಕಂತ ಅಂದ್ರೆ ಚೇಂಜಸ್ ಮಾಡ್ಬೇಕಿತ್ತು, ಇದನ್ನ ಡಿಲೀಟ್ ಮಾಡ್ಬಿಟ್ಟು ಈ ಲೆವೆಲ್ ಮತ್ತೆ ಹಾಕ್ಬೇಕಿತ್ತು. ನೋಡಿ 4 ಲೆವೆಲ್ ಇದೆ, ಆಕ್ಚುಲಿ 3 ಲೆವೆಲ್ ಇತ್ತು, 4ನೇ ಲೆವೆಲ್ ಇದೆ ಈಗ. ಸೊ ಈ ತರ ಏನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಪ್ರೈಸಸ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಮಾಡ್ಬೇಕಿತ್ತು. ಆ ಪ್ರಾಬ್ಲಮ್ ಟೆನ್ಷನ್ ಬೇಡ. ಯೂಟ್ಯೂಬ್ ಅವರು ನಿಮ್ಗೆ ಡೈರೆಕ್ಟ್ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಜಸ್ಟ್ ಎಡಿಟ್ ಮಾಡಿ ಹಾಕ್ಬಿಡಿ, ಅವಾಗ ಅದು ಎಡಿಟ್ ಆಗ್ಬಿಡುತ್ತೆ. ಆ ಏನಿದೆ ಅಮೌಂಟ್ ಅದೇ ಸೆಟ್ ಆಗುತ್ತೆ. ಅರೆ ನೆಂಪಲ್ಲಿ ಇಟ್ಕೊಳ್ಳಿ, ಫಸ್ಟ್ ಮೆಂಬರ್ಸ್ ಏನ್ ಜಾಯ್ನ್ ಆಗಿರ್ತಾರೆ ಅದೇ ಅಮೌಂಟ್ ಅವರು ಕಟ್ತಾರೆ. ಇಷ್ಟ ಆಯ್ತು ಪಾಪ 3 ಅಪ್ಡೇಟ್ಸ್. ಓಕೆ ನೋಡೋಣ, 3ನೇ ಅಪ್ಡೇಟ್ ಸಾಕಾಗಿತ್ತು. ಯಾಕಂದ್ರೆ ಜಾಯಿನ್ ಬಿಡೋನ್ ಕೆಲವರು ತುಂಬಾ ಜನ ಸಾರ್ ನನ್ನ ಅಮೌಂಟ್ ಜಾಸ್ತಿ ಆಗ್ಬಿಡುತ್ತೆ, ಕಮ್ಮಿ ಇಡಿ, 100 ಚಿಲ್ಲರೆ ಇದೆ ಯಾರೋ ಇಟ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್, ನಂಗೆ ಗೊತ್ತಾಗ್ತಿಲ್ಲ, ಅದನ್ನ ಫಸ್ಟ್ ಇಡಿ ಅಂದ್ರೆ ಅವ್ರಿಗೆ ಹೇಳ್ತಿದ್ದು.
ಮೇಡಮ್ ಫಸ್ಟಿಂದ ಇಟ್ಟರೆ ಅವ್ರಿಗೆ ಅದನ್ನ ಡಿಲೀಟ್ ಮಾಡಬೇಕಾಗಿತ್ತು. ಮಾಡೋ ಟೈಮ್ನಲ್ಲಿ ಅವ್ರದ್ದು ಅಮೌಂಟ್ ಏನಿರುತ್ತೆ ಆ ಮಂತ್ದು, ಓಕೆ, ಆ ಮಂತ್ ನೆನಪಲ್ಲಿ ಇಟ್ಕೊಳ್ಳಿ. ಹಳೆ ಮಂತ್ ಎಲ್ಲ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಅಮೌಂಟು. ಆ ಮಂತಲ್ಲಿ ಏನೋ ಅವ್ರದ್ದು 10ನೇ ತಾರೀಕು ಬಂದು ಕಟ್ಟಾಗಿರುತ್ತೆ ಅನ್ಕೊಳ್ಳಿ, ಮೆಂಬರ್ ಆಗಿರುತ್ತೆ ಅನ್ಕೊಳ್ಳಿ. ಬರತ್ತಂಗೆ ನಾನೀಗ ಅವನ 59 ಇಕ್ಕಿದೆ, 100 ಅವ್ರು ಏನು ಹೇಳ್ತಾನೆ ಬರುತ್ತೋ 59 ಬೇಡ ನನಗೆ, ನಂಗೆ 29 ಇಡು ಅಂತಿದ್ದ. 29 ಇಲ್ಲ, ಈಗ ಸುಮ್ಮನೆ ಹೇಳ್ತಾ ಇರೋದು. ಇಡು ಅಂತಿದ್ದ, ಜಾಸ್ತಿ ಆಗ್ಬಿಟ್ಟಿದೆ ಪಾಪ, ಇಡು ಅಂತಿದ್ದ. ಅವಾಗ ನಾನು ಇಡಕ್ಕೆ ಹೋದಾಗ ಏನಾಗ್ತಿತ್ತು, ಡಿಲೀಟ್ ಮಾಡಬೇಕಾಗಿತ್ತು, ಎಲ್ಲ ಎಡಿಟ್ ಮಾಡಬೇಕಾಗಿತ್ತು ಫಸ್ಟಿಂದ. ಅವಾಗ ಏನಾಗ್ತಿತ್ತು, ನಾನೇನ 10ನೇ ತಾರೀಕು ಕಟ್ಟಿದ್ರೆ ಅದು ನಾನೇನ 15ನೇ ತಾರೀಕು ಬಂದಿರೋ ಬರತ್ ನನ್ನ ಹತ್ರ, ಆ 10ನೇ ತಾರೀಕು ಮೆಂಬರ್ ಆಗಿರೋದು ವಾಪಸ್ ಹೊರಟೋಗ್ತಾ ಇತ್ತು ರಿಟರ್ನ್. ಈಗ ಆ ರೀತಿ ಇಲ್ಲ, ಕ್ಲೀನಾಗಿ ಹಿಂಗೆ ಎಡಿಟಿಂಗ್ ಮಾಡೋದು. ಬಟ್ ನಂದೇನಿರುತ್ತೆ 59 ನಾನು ಮೆಂಬರ್ ಆಗಿರೋ 59 ಕಟ್ ಆಗ್ತಿರ್ತಾವೆ. ಅವ್ನು ಕಮ್ಮಿ ಮಾಡಲಿ ಜಾಸ್ತಿ ಮಾಡಲಿ, ನಾನೆಷ್ಟು ಅವ್ನಿಗೆ ಜಾಯ್ನ್ ಆಗಿರ್ತೀನಿ ಮೆಂಬರ್ಶಿಪ್ ಲೈಫ್ ಟೈಮ್ ಎಷ್ಟು ತಿಂಗಳ ಗಂಟ ನಾನು ಮೆಂಬರ್ಶಿಪ್ ತೊಗೊಂಡಿರ್ತೀನಿ, ಅಷ್ಟು ತಿಂಗಳ ಗಂಟ ನಾನು ಏನು ಫಸ್ಟ್ ಇದನ್ನು ತೊಗೊಂಡಿರ್ತೀನೋ ಆ ಅಮೌಂಟೇ ಕಟ್ ಆಗ್ತಿರುತ್ತೆ. ಜಾಸ್ತಿ ಮಾಡಲಿ ಕಮ್ಮಿ ಮಾಡಲಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಜಾಸ್ತಿ ಮಾಡಿದ್ದೀನಿ, ಅವ್ರು ಜಾಸ್ತಿ ಕಟ್ ಆಗ್ತಿಲ್ಲ ಅಂತ ಮತ್ತೆ ನಮ್ಮ ಹತ್ರ ಬರಬೇಡಿ. ಈ ಅಪ್ಡೇಟ್ ವಿಡಿಯೋಗಳು ನೋಡಿದ್ರೆ ನಿಮ್ ತಲೆಗೆ ಹೋಗ್ಬಿಟ್ಟಿರುತ್ತೆ. ಅವ್ನು ಅದಕ್ಕೂ ಮೆಸೇಜ್ ಮಾಡ್ತಾರೆ ಬರೋದು, ಈ ತರ ನಂದು ಮೆಂಬರ್ಶಿಪ್ ನ ಚೇಂಜ್ ಮಾಡಿದೆ ಸರ್, ಬಟ್ ಅವ್ರು ನೋಡ್ರೆ ಮತ್ತೆ ಇನ್ನೂ 29 ರೂಪಾಯಿ ಕಟ್ ಆಗ್ತಿದೆ. 59 ಮಾಡಿದ್ದೀನಿ ನಾನು ಮೆಂಬರ್ಶಿಪ್ ಸಿಲ್ವರ್ ಬಿಡೋನು, 6 ಇಷ್ಟೇ ಕಟ್ ಆಗ್ತಿದೆ, ಏನ್ ನೋಡಿ ಸರ್ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್ ನಲ್ಲಿ ಅನ್ಬೇಡಿ. ಅರ್ಥ ಆಯ್ತಾ? ಎದಕ್ಕೆ ಹೇಳೋದು, ಅಪ್ಡೇಟ್ ವಿಡಿಯೋ ಬಂದಾಗ ದಯವಿಟ್ಟು ವಿಡಿಯೋಗಳು ನೋಡ್ಬಿಟ್ರೆ ಇಲ್ಲೇ ನಿಮ್ಗೆ ಒಂದು ರೂಲ್ಸು ಮತ್ತೆ ಏನು ಬಂದಿದೆ ಅಪ್ಡೇಟು ಅಂತ ಗೊತ್ತಾಗ್ಬಿಟ್ಟಾಗ ನೆಕ್ಸ್ಟ್ ನಿಮ್ಗೆ ತಲೆಗೆ ಒಂದು ಹುಳ ಬಿಟ್ಟಂಗೆ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಅಪ್ಡೇಟ್ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ. ನಮಗಂತೂ ಈ ಅಪ್ಡೇಟ್ ಇಷ್ಟ ಆಯ್ತು ಬರತ್. ಯಾಕಂದ್ರೆ ಬಟ್ ಇದು ಹೊಸ ಕ್ರಿಯೇಟರ್ಸ್ಗಳು ಮಾತ್ರ, ಹಳೆ ಕ್ರಿಯೇಟರ್ಸ್ಗಳಿಗಿಲ್ಲ. ಹೊಸ ಕ್ರಿಯೇಟರ್ ಅಂದ್ರೆ 2024-25 25-26 ಈ ಇಯರ್ಗೆ ಯಾರೆಲ್ಲ 21 20 ಆಗಿರ್ತಾರೆ ಅವ್ರಿಗೆಲ್ಲ ಇದು ಅಪ್ಲೈ ಆಗಲ್ವಂತೆ. ಓಕೆ, ಹಳೆ ಅಂದ್ರೆ 5 years 6 years ಮೇಲೆ ಎಡಿಟ್ ಮಾಡ್ಬೋದು, ಲೆವೆಲ್ ಎಡಿಟ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತು ಈ ಅಪ್ಡೇಟ್ ಅಂತೂ. ಮತ್ತೆ ಆ ಅಪ್ಡೇಟ್ ಇಷ್ಟ ಆಯ್ತು, 2ನೇ ಅಪ್ಡೇಟನ್ನು ಚೆನ್ನಾಗಿತ್ತಲ್ವಾ ಅಪ್ಡೇಟ್ಗಳು. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಈ ತರ ಮಾಹಿತಿ ಬೇಕಿದ್ರೆ ಒಳ್ಳೊಳ್ಳೆ ಮಾಹಿತಿ, ನಿಮ್ಗೆ ಹೊಸ ಅಪ್ಡೇಟ್ಗಳು ಇರ್ಬೋದು, ಹೊಸ ಯೂಟ್ಯೂಬ್ಗೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ವಾಟ್ಸಪ್ ಮಾಡಿ. ಚಾನಲ್ ಚೆಕ್ ಮಾಡಿಸ್ಕೊಂಡಾಗಿದ್ರು ಕೂಡ ನಮ್ಮ ಹತ್ರ ಬನ್ನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ದಯವಿಟ್ಟು ವಾಟ್ಸಪ್ ಮಾಡಿ. ಓಕೆ, ಫೋನ್ ಮಾಡಕ್ಕೆ ಹೋಗ್ಬೇಡಿ. ಈ ಫೋನ್ ಇಲ್ಲೇ ಇರುತ್ತೆ ಸ್ಟುಡಿಯೋದಲ್ಲಿ. ನಾನು ಪ್ರೊಫೆಷನಲ್ ಆಗಿ ಬೇರೆ ಫೋನ್ ಇಟ್ಕೊಂಡಿದ್ದೀನಿ, ಅದನ್ನ ಯೂಸ್ ಮಾಡ್ತೀನಿ. ಯಾಕಂದ್ರೆ ದಿನಕ್ಕೆ 100 ಕಾಲ್ ಬರ್ತಿರುತ್ತೆ. 100 ಕಾಲ್ ನಾನು ತರಕಾರಿ ಅಂಗಡಿಗೆ ಹೋಗ್ತಿರ್ತೀನಿ, ಅಲ್ಲಿ ಹೋಗ್ತಿರ್ತೀನಿ, ರಿಸೀವ್ ಮಾಡಿ ಮಾತಾಡೋಕೆ ಆಗಲ್ಲ. ಓಕೆ, ನನಗೂ ಇರಿಟೇಟ್ ಆಗ್ತಿರುತ್ತೆ. ಗಾಡಿ ಓಡಿಸ್ತಾ ಇರ್ತೀನಿ, ಫೋನ್ ಬರ್ತಾ ಇರುತ್ತೆ. ಯಾರು ಫೋನ್ ಅಂತ ಎತ್ತಲಿ, ನಮ್ಮ ಅಮ್ಮಂದ, ಇಲ್ಲ ನಮ್ಮ ತಂದೆದ, ಇಲ್ಲ ನೆಂತಿದ, ಇಲ್ಲ ಬರದಿಂದ, ಯಾರ್ದು ಅಂತ ಎತ್ತಲಿ. ಅದಕ್ಕೋಸ್ಕರ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಇದು ಸಪ್ರೇಟಾಗಿ ಯೂಟ್ಯೂಬ್ ಸರ್ವಿಸ್ಗೆ ಅಂತಾನೆ ಇಟ್ಟಿರೋದು. ದಯವಿಟ್ಟು ವಾಟ್ಸಪ್ ಮಾಡಿ. ಓಕೆನಾ? ವಾಟ್ಸಪ್ ಮಾಡಿ 24 hours ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ಅಷ್ಟರಲ್ಲಿ ಇನ್ನೂ ಬೇಗನೆ ಬರುತ್ತೆ. ನಮ್ಮದು ಎಲ್ಲರೂ ಹೇಳ್ತಾರೆ ನಿಮ್ಮ ಥರ ಯಾರು ಸರ್ವಿಸ್ ಕೊಡಲ್ಲ ಅಂತ. ದಯವಿಟ್ಟು ವಾಟ್ಸಪ್ ಮೂಲಕ ನೀವು ಚಾಟ್ ಮಾಡಿ. ಬೇಕಾದ್ರೆ ಕಾಲ್ ಮಾಡ್ಬೋದು, ಅಂದರೆ ನಾವು ಆ ಟೈಮಿಂಗ್ಸ್ ಹೇಳ್ತೀವಿ, ಆ ಟೈಮಲ್ಲಿ ನೀವು ನಮ್ಮ ಜೊತೆ ಬೇರೆ ಸಮಸ್ಯೆ ದೊಡ್ಡದಿತ್ತು ಅಂದರೆ ಚಾಟ್ ಮಾಡ್ಬೋದು, ಬರುತ್ತೆ, ನಮ್ಮನ್ನ ಮೀಟ್ ಮಾಡ್ಬೋದು. ಅದೆಲ್ಲ ನೆಕ್ಸ್ಟ್ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಓಕೆನಾ? ಬನ್ನಿ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ನಿಮಗೆಲ್ಲ ಒಳ್ಳೆ ಮಾಹಿತಿ ಸಿಕ್ತು ಅನ್ಕೊಂತೀನಿ. ಏನು ಬರುತ್ತೆ ವಿಡಿಯೋ ಎಂಡ್ ಮಾಡೋಣ? ಓಕೆ ಪಪ್ಪ, ಐ ಹೋಪ್ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ಇದೇ ನನಗೆ ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡಿ ಕಮೆಂಟ್ ಮಾಡ್ರೆ. ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸ್ಕೊಂತ ಕಾಳೋದು ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶೋಧಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.